ಬೆಂಗಳೂರು ಹಾಟ್ ಫೇವರೇಟ್ ಜಾಗ ಆದಂತಹ ಕಮರ್ಷಿಯಲ್ ಸ್ಟ್ರೀಟ್. ನನ್ನ ಸ್ನೇಹಿತ ಏನಂದ್ರೆ ನನ್ನ ಫ್ರೆಂಡ್ ಅನ್ನು ಕರ್ಕೊ ಹೋಗ್ತಾ ಇದೀನಿ. ಈ ಸ್ಥಳ ಮಾತ್ರ ನಾವಿಬ್ರು ಸೇರಿರೋ ಜಾಗ ಅನ್ಕೊಳ್ಳಿ. ಅಂದ್ರೆ ನಾವು ನೋಡಮ್ಮ, ಫಸ್ಟ್ ಟೈಮ್ ಬರ್ತಿದ್ವಿ. ಹೆಂಗಿದೆ ನಿಂಗೆ? ಚೆನ್ನಾಗಿದೆ. ಈಗ ಒಂದ್ ಕಡೆ ನಾವು ಆಲ್ರೆಡಿ ಮೋಸ ಹೋಗ್ಬಿಟ್ಟ ನೋಡ್ದ. ನಮಸ್ಕಾರ ಗುರುಸ್ವಾಮಿಗಳ, ಮತ್ತೊಂದು ವಿಡಿಯೋಗೆ ತಮ್ಗೆಲ್ಲ ಆತ್ಮೀಯ ಸ್ವಾಗತ. ಬಸ್ರಿ ಹೆಂಗ್ಸ್ ಬಂದಂಗ್ ಗೊತ್ತಿಯಲ್ಲೋ ಇವತ್ತೆಲ್ಲಿಗೆ ಏನು ಎತ್ತ ಅಂತ ಆಲ್ರೆಡಿ ನೀವು ಡಿಸ್ಕ್ರಿಪ್ಷನ್ ನೋಡ್ಬಿಟ್ಟಿದ್ದೀರಾ. ಬೆಂಗಳೂರು ಹಾಟ್ ಫೇವರೇಟ್ ಜಾಗ ಆದಂತಹ ಕಮರ್ಷಿಯಲ್ ಸ್ಟ್ರೀಟ್. ಏನಿಲ್ಲ, ಎಲ್ಲಾ ಹೆಣ್ಮಕ್ಳು ಗೊತ್ತಿರ್ತದೆ ಬೆಂಗಳೂರಲ್ಲಿ ಇರೋರಿಗೆ, ಯಾಕಂದ್ರೆ ಆಲ್ಮೋಸ್ಟ್ ಎಲ್ಲಾ ವಿಸಿಟ್ ಮಾಡಿರ್ತೀರಾ. ಏನ್ ಫೇಮಸ್ ಅಂತ ಕಮರ್ಷಿಯಲ್ ಸ್ಟ್ರೀಟ್ ನಿಮ್ಗೆಲ್ಲ ಗೊತ್ತು ಆಕ್ಚುಲಿ. ಯಾಕಂದ್ರೆ ಚೀಪ್ ಅಂಡ್ ಬೆಸ್ಟ್ ಕ್ವಾಲಿಟಿ ಕೊಡ್ತಾರ ಅಲ್ಲಿ, ತುಂಬಾ ಕಮ್ಮಿ ರೇಟಿಗೆ ಸಿಗುತ್ತೆ. ಸರಿ ಬಿಡು, ಒಂದು ಬಟ್ಟೆಗಳು ಅಥವಾ ಬೇರೆ ಆಕ್ಸೆಸರೀಸ್ ಎಲ್ಲ ತುಂಬಾ ಕಮ್ಮಿಯಾಗಿ ಸಿಗುತ್ತೆ. ಆಯ್ತು ಬಿಡು. ಹೋಗ್ತಾ ಇರೋದು ಹುಡುಗಿ ಬೇಕಲ್ಲಪ್ಪ, ಹುಡುಗಿ ಜೊತೆ ಇಲ್ದಾರ ಹೋಗಕ್ ಆಗಲ್ಲ. ಯಾಕಂದ್ರೆ ಕಮರ್ಷಿಯಲ್ ಸ್ಟ್ರೀಟ್ ಅದಕ್ಕೆ ಫೇಮಸ್. ಸೊ ಅವ್ರಿಲ್ಲ ಅಂದ್ರೆ ಹೋಗಕ್ ಆಗಲ್ಲ. ಸೊ ಅದಕ್ಕೋಸ್ಕರ ಇವತ್ತು ನನ್ನ ಸ್ನೇಹಿತ ಏನಂದ್ರೆ ನನ್ನ ಫ್ರೆಂಡ್ ಅನ್ನು ಕರ್ಕೊ ಹೋಗ್ತಾ ಇದೀನಿ. ಅವ್ರನ್ನ ಈ ವಿಡಿಯೋದಲ್ಲಿ ಇಂಟ್ರೊಡ್ಯೂಸ್ ಮಾಡಿಸ್ತಾ ಇದೀನಿ. ಸುಮಾರು ವಿಡಿಯೋದಲ್ಲಿ ತೋರ್ಸ್ಬೇಕಾಗಿತ್ತು, ಆಗಿಲ್ಲ. ಸೊ ಇವತ್ತು ಅವರು ದೂರದಿಂದ ಬಂದಿದ್ದಾರೆ, ಸುಮಾರು ದೂರದಿಂದ. ಸೊ ಹಂಗೆ ಒಂದ್ ನೆನಪಿಗೋಸ್ಕರ ಅನ್ಬಿಟ್ಟು ಅವ್ರನ್ನ ಕರ್ಕೊ ಹೋಗ್ತಾ ಇದೀನಿ. ಸೊ ಬನ್ನಿ, ಈಗ ಅವ್ರು ಯಾರು ಏನು ಎತ್ತ ಅಂತ ನಿಮ್ಗೆ ತೋರಿಸ್ತೀನಿ ವಿಡಿಯೋದಲ್ಲಿ. ನಿನ್ ಯಾರು ಅಲ್ಲ, ಸುಮಾರು ವರ್ಷದಿಂದ ಫ್ರೆಂಡ್ ನನ್ಗಳು. ಎಷ್ಟು ವರ್ಷದಿಂದ ಅಂತ ಗೊತ್ತಿಲ್ಲ, ಅಷ್ಟು ವರ್ಷ ಅನ್ಕೊಳ್ಳಿ. ಸೊ ಬನ್ನಿ, ಯಾಕೆ ನಾಚ್ಕೋತೀರ, ಬನ್ನಿ ಮೋನಿಕಾ ಅಂತ, 7 ವರ್ಷದಿಂದ ಅಂತೆ. ಆಯ್ ಮಾಡಿ ಎಲ್ಲಾರ್ಗು. ಇವತ್ತು ಎಲ್ಲಿ ಹೋಗ್ತಾ ಇದೀವಿ ಗೊತ್ತಾ ನಿಂಗೆ? ಯಾಕೆ ಹೇಳಿದ್ನಲ್ಲ ಅವಾಗ ಬೆಳಿಗ್ಗೆ ನಿನ್ಗೆ, ಕಮರ್ಷಿಯಲ್ ಸ್ಟ್ರೀಟ್ ಗೊತ್ತು, ಸುಮ್ನೆ ಶೋ ರಾಣಿದು. ಕಮರ್ಷಿಯಲ್ ಸ್ಟ್ರೀಟ್ ಗೆ ಹೋಗ್ತಾ ಇರೋದು. ಸೊ ಬನ್ನಿ ಅಲ್ಲೇ ಸಿಗೋಣ. ಆಮೇಲೆ ಯಾವ ತರ ಹೋಗಿದ್ಯಾ ಕಮರ್ಷಿಯಲ್ ಸ್ಟ್ರೀಟ್ ಗೆ? ಇಲ್ಲ, ಹೋಗಿಲ್ಲ. ಯಾಕೆ ಕರ್ಕೊಂಡೋದಾರ ಯಾರು ಇರ್ಲಿಲ್ವಾ? ಕರೆಕ್ಟ್ ಕರ್ಕೊಂಡು ಹೋಗಾರ ಯಾರು ಇರ್ಲಿಲ್ಲ. ಅರೆ ಮೇರಿ ಲಡ್ಕಿ, ನಿನ್ನಂತವ್ರು ಇನ್ನೂ ಈ ದೇಶದಲ್ಲಿ ಇದಾರ? ನೀನ್ ಪಾದ ಜೆರಾಕ್ಸ್ ಮಾಡಿ ಇವತ್ತು ಫ್ರೆಂಡ್ ಆಗಿ ನಾ ಕರ್ಕೊ ಹೋಗ್ತಾ ಇದೀನಿ, ಬಾ ಹಂಗಾರ ಬನ್ನಿ ಗೈಸ್. ಹಂಗಾರ ಅಲ್ಲಿ ಸಿಗೋಣ ಕಮರ್ಷಿಯಲ್ ಸ್ಟ್ರೀಟ್ ಅಂತ. ನೋಡಿ, ನಿಮ್ಗೆ ಯಾವ್ದಾರ ಇಷ್ಟ ಆಗ್ಬೋದು, ಅಲ್ಲಿ ಬಂದು ವಿಸಿಟ್ ಮಾಡಿ. ತುಂಬಾ ಚೀಪ್ ಅಂಡ್ ಬೆಸ್ಟ್ ಕ್ವಾಲಿಟಿ ಸಿಗುತ್ತೆ. ಬನ್ನಿ, ಹೋಗ್ತಾ ಇದೀವಿ ಗಾಯ್ಸ್. ದಿನ ಇದು ಮಡಿವಾಳದಲ್ಲಿ ಇದೀವಿ. ಈ ಸ್ಥಳ ಮಾತ್ರ ನಾವಿಬ್ರು ಸೇರಿರೋ ಜಾಗ ಅನ್ಕೊಳ್ಳಿ. ಅಂದ್ರೆ ನಾವು ಓದಿರೋ ಜಾಗ. ಇಲ್ಲ, ಎಜುಕೇಶನ್ ಇಲ್ಲ, ಕಾಬ ಇಲ್ಲ, ಕಾಬ ಚರ್ಚ್ ಇಲ್ಲ, ಇಷ್ಟು ವಯಸ್ಸಾದ್ರೂ ಮದ್ವೆ ಆಗಿಲ್ಲ. ಮಡಿವಾಳ ಗೌರ್ಮೆಂಟ್ ಕಾಲೇಜಲ್ಲೇ ಓದಿದ್ದು ಗೊತ್ತಿರ್ತದೆ. ಓದಿದ್ದು ಮಡಿವಾಳದಲ್ಲೇ. ಸೊ ಕೊನೆಗೂ ಕಮರ್ಷಿಯಲ್ ಸ್ಟ್ರೀಟ್ಗೆ ಬಂದಿದ್ದೀವಿ. ನೋಡ್ತಾ ಇರ್ಬೋದು, ನಾವು ಬರ್ತೀವಿ ಅಂದ್ಬಿಟ್ಟೆ ತೋರ್ಸಕ. ನಾವು ಬರ್ತೀವಿ ಅಂದ್ಬಿಟ್ಟು ನೋಡಿ ಸಕಲಾಗಿ ಮಾಡವ್ರೆ ಡೆಕೋರೇಷನ್ ಎಲ್ಲ. ಏನ್ ನಿಜ ತಾನೆ? ನಿಜವಾಗ್ಲೂ ನಾವು ಬರ್ತೀವಿ ಅಂದ್ಬಿಟ್ಟೆ ಡೆಕೋರೇಷನ್ ಮಾಡವ್ರೆ. ಬರೀ ಡೌಗಳಿಂದ ಫುಲ್ಲು ಎಲ್ಲ ಕ್ರೌಡು, ಫುಲ್ ಹೆವಿ ಜನ ಬಂದ್ಬಿಟ್ಟಿದ್ದಾರೆ. ಕಾರ್ಗಳು ನೋಡ್ತಾ ಇರ್ಬೋದು, ಎಲ್ಲ ಲಕ್ಸುರಿಯಸ್ ಕಾರ್ಗಳೇ. ಯಾಕಂದರೆ ಅಷ್ಟು ಶಾಪಿಂಗ್ ಮಾಲ್ಗಳಿದ್ದಾವೆ. ಸುಮಾರು ಇಂಟರ್ನ್ಯಾಷನಲ್ ಬ್ರ್ಯಾಂಡ್ಗಳು, ಪ್ರತಿಯೊಂದು ಕಂಪ್ನಿಗಳು ಇಲ್ಲಿದ್ದಾವೆ. ಹೌದು, ಬೇಕು ನಿಮಗೆ ವುಮೆನ್ಸ್ ವೇರ್ ಬೇಕಾ, ಮದುವೆ ನಿಮ್ಗೆ ಸಿಗತ್ತೆ. ನೀವು ಕಮರ್ಷಿಯಲ್ ಸ್ಟ್ರೀಟ್ಗೆ ಬಂದರೆ ಮುಂದೆ ಇದ್ದಾವೆ. ಇದು ಆಲ್ಮೋಸ್ಟ್ ಎಲ್ಲ ಲಕ್ಸುರಿ. ಯಾರು ದೊಡ್ಡ ಶ್ರೀಮಂತರು ಇರ್ತಾರೆ, ಹೈ ಕ್ಲಾಸ್ ಇರ್ತಾರೆ, ಅಂಥ ಜನಗಳು ಆಲ್ಮೋಸ್ಟ್ ಪೀಪಲ್ ತಗೊಳ್ಳೋದು. ನಮ್ಮಂತವ್ರಿಗೂ ಇದೆ ಶಾಪಿಂಗು. ಬನ್ನಿ ತೋರಿಸ್ತೀನಿ ನಾನು. ಫಸ್ಟ್ ಟೈಮ್ ಬರ್ತಿದ್ವಿ. ಹೆಂಗಿದೆ ನಿಂಗೆ? ಚೆನ್ನಾಗಿದೆ. ಇನ್ನ ಒಳಗಡೆ ಎಲ್ಲ ಹೋಗಿದ್ವಿ. ಜನ ನೋಡ್ತಾ ಇದೀಯಾ? ಕ್ರೌಡ್ ಇದೆಯಾ? ಈ ಕಡೆ ಜಾಸ್ತಿ ಇಲ್ಲ, ಆ ಕಡೆ ನೋಡ್ಬೇಕು. ತಗೋಬೇಕು ಅನ್ಸ್ತೀವಿ ಏನಾರ? ಬಾ ವಿಡಿಯೋ, ಯಾಕೆ ಹೋಗ ಹಂಗೆ ಮುಂದೆ ಹೋಗ್ತಾ ಇದೆಯಲ್ಲ. ಡೋಂಟ್ ಕೇರ್, ಏನ್ ಮಾಡ್ತೀರಾ ಮಾಡ್ಕೋ ಹೋಗಿ. ಕೇರೇ ಮಾಡಲ್ಲ ನಾನು. ಈ ಕಡೆ ಇಲ್ಲಿ ತೋರಿಸ್ತೀನಿ ನೋಡಿ. ನನ್ ಮದುವೆ ಮಾಡ್ಕೊಂಡ್ರೆ ಏನಾರ ಒಳ್ಳೆ ಡ್ರೆಸ್ ಐತಲ್ವಾ? ಅಲ್ಲೋಡ ಎಲ್ಲ ಕತ್ತಿ ಕೊಟ್ಟವ್ರೆ, ಆಮೇಲೆ ಛತ್ರಿ ಕೊಟ್ಟವ್ರೆ. ಹಾ, ಒಂದ್ 15 ಸಾವಿರ ರೂಪಾಯಿ, 15 ಸಾವಿರ ರೂಪಾಯಿ ಇದ್ದೇ ಇರ್ತದ ಪಕ್ಕ. ನನ್ನಂತೂ ಹಿಂಗ್ ಮಾಡಿ ಕಳ್ಸ್ಬಿಡ್ತಾರೆ ನೋಡು. ನನ್ ಗಿಫ್ಟ್ ಎಲ್ಲ ಕೊಡಿಸ್ತೇನೆ, ನನ್ ಮದ್ವೆಗೆ ಆದ್ರೆ ಹೀಗೆ ಕೊಡ್ಸ್ಬಿಡು ಫುಲ್ಲ. ಏನ್ ಬೇಡ, ಗಿಫ್ಟ್ ಇದು ಕೊಡ್ಸ್ಬಿಡೋದ, ನೀನೇನ್ ಬೇಡ. ಅದಿನ ಇದಂಗಾಯ್ತ? ಚೆನ್ನಾಗಿದೆ. ರೆಡ್ ಕಲರ್ ಚೆನ್ನಾಗಿದೆ. ನನ್ಗೆ ಈ ತರ ಇಲ್ಲ. ತಗೋತ್ಯಾ?
Oh my god. ನಾನು ಹೋದ್ಸಲಿ ಬಂದಾಗ ಒಂದು ತಗೊಂಡಿದ್ದೆ. ಚೆನ್ನಾಗಿತ್ತಲ್ಲ ಇದು? ಇದು? ಇರಿ. ನನ್ನಿನ್ ಗಿರಿ ಅಂತೆ. ನೋಡು ಇಷ್ಟಾರ ತಗೋ, ನಾವಂತ ಕೊಡ್ತಾರಲ್ಲ. ನಾನ್ ಹೇಳಿದ್ರಿ. 120 ಅಂತ ಕಮ್ಮಿ ಮಾಡ್ಕೊಳ್ಳೋಣ. ನಾನು ಹಿಂಗೆ ಇದೀನಲ್ವಾ? ಹಂಗಿಲ್ಲ ನೀನು. ಹೆಂಗಿದೆ ಗೊತ್ತಾ? ಅದು ಚೆನ್ನಾಗಿದೆ. ನೋಡ್ತಾ ಕೊಟ್ಟು ಸಾಕು. ಚಲ್ಲು 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 ಆ ನಗುವ ಒಮ್ಮೆ ಚಲ್ಲು. ಸೊ ಗುರುಸ್ವಾಮಿಗಳ ಅಲ್ಲಿಂದ ನೋಡಿದ್ರಲ್ಲ ಫಸ್ಟ್ ಆ ರೋಡು, ನಮಗೂ ಮಿಡಲ್ ಕ್ಲಾಸ್ಗೂ ಸಂಬಂಧನೇ ಇಲ್ಲ. ಆಕ್ಚುಲಿ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ನಾವು ಇಲ್ಲಿ ಪರ್ಚೇಸ್ ಮಾಡಿದ್ರೆ ಪಕ್ಕ ಚೀಪ್ ಅಂಡ್ ಬೆಸ್ಟ್ ಕ್ವಾಲಿಟಿನೇ ಸಿಗೋದು. ಆದಷ್ಟು ಎಷ್ಟು ಬಾರ್ಗಿನ್ ಆಗುತ್ತೆ ಅಷ್ಟು ಬಾರ್ಗಿನ್ ಮಾಡ್ಕೊಡ್ತಾರೆ. ಬಟ್ ನೀವು ಶೋರೂಮ್ ಹೋದ್ರೆ ಬಾರ್ಗಿನ್ ಏನಿರಲ್ಲ. ಆಲ್ರೆಡಿ ಒಂದು ಪರ್ಚೇಸ್ ಮಾಡಿ ಇಟ್ಟಿದ್ದಾರೆ ಐಟಮ್ನ. ಇಲ್ಲೇನು ಬೇಡ ಹಂಗಾರೆ ನಿಮ್ಗೆ? ಒಳಗಿದೆಯಲ್ಲ ಇದು ಓಕೆ ಅಲ್ವಾ? ಹ್ಮ್ ಅದೇ ಇದ್ದ. ಎಷ್ಟು? ರಬ್ಬರ್ ಜಾಸ್ತಿ ಇಲ್ಲ ಅಷ್ಟು ಜಾಸ್ತಿ ಹೇಳ್ತೀರಾ. ಕಮ್ಮಿ ಮಾಡ್ತೀರಾ ಅಲ್ಲ, ಕ್ವಾಲಿಟಿ ಮೇಲೆ ರೇಟ್ ಬರುತ್ತೆ. ಅದೇ ಇರ್ಲಿ, ಬಟ್ ನೀವು ಅಷ್ಟು ಹೇಳೋ ರೇಟು ಒಳ್ಳೆ ಚೆನ್ನಾಗಿರೋ ಡೈರಿ ನಮ್ಗೆ ಚಿಕ್ಕದು ತಗೋತೀಯ? 400. ತಗೊಳಪ್ಪ, ಕೇಳಪ್ಪ. ಆಯ್ತಾ ಶಾಪಿಂಗ್ ಆಯ್ತೇನಪ್ಪ ಅಂದೆ. ಎರಡು ತಗೊಂಡಿರೋದ್ರಿಂದ ಬೇಜಾನ್ ತಗೋಬೇಕು. ಬಿಸಿಲು ಬೇರೆ ಬಂದ್ಬಿಟ್ಟಾಯ್ತು. ಅಪ್ಪ ಈ ಕಡೆ ಹೋಗೋಣ. ಇಟ್ಕೊಂಡು ಹೋಗ್ಬೇಕಾನೆ ನೀನು ನನಗೆ. ಅದೊಂದು ಬಾಕಿ ಆಯ್ತು ನೋಡಿ. ಈಗ ನಿನ್ ಜೊತೆ ಬಂದ್ಬಿಟ್ಟು ನೀವೇನು ಪರ್ಚೇಸ್ ಮಾಡಲ್ವಾ? ಇದು ನಿಮ್ ಸ್ಟ್ರೀಟ್ ಅಪ್ಪ, ನಮ್ ಸ್ಟ್ರೀಟ್ ಅಲ್ಲ, ನಮ್ದು ಆ ಕಡೆ ಇದೆ. ಬಾ ತೋರಿಸ್ತೀನಿ. ನೀನ್ ನೋಡ್ರೆ ತಗೊಳ್ದೇನೆ ಬಂದ್ಬಿಟ್ಟೆ. ಮುಂದೆ ತಗೋತೀನಿ ಬಾ. ಅವೆಲ್ಲ ತೋರಿಸ್ಬಾರ್ದು ಈ ವಿಡಿಯೋದಲ್ಲಿ. ನಾವು ತಗೊಳ್ಳೋ ಏನ್ ಬೇಕು? ಅದು ಆ ಹೆಸರೇ ಗೊತ್ತಿಲ್ಲ ನನ್ಗೆ ಹೇಳಕ್ಕೆ. ಪೊಟೊಟೊ ಟೇಸ್ಟ್. ಬೆಳಗ್ಗೆ ನಾಷ್ಟ ಮಾಡಿಲ್ವಂತೆ, ಅದಕ್ಕೆ ಪಾಪ ತಿನ್ನಕ್ ಬಂದವಳು. ಲೇಟ್ ಆಗುತ್ತೆ ಅಂತ ಕರ್ಕೊಂಡ್ಬಂದ್ಬಿಟ್ಟು. ಈಗ ಒಂದ್ ಕಡೆ ನಾವ್ ಆಲ್ರೆಡಿ ಮೋಸ ಹೋಗ್ಬಿಟ್ಟು ನೋಡ್ದ. ಅದಕ್ಕೆ ಒಂದು 20 ರೂಪಾಯಿ ಮೋಸ ಆಗೋಯ್ತು. ನೀವೇನೇ ಪರ್ಚೇಸ್ ಮಾಡೋದಾದ್ರು ಒಂದ್ 2-3 ಕಡೆ ಕೇಳ್ಬಿಟ್ಟು ಆಮೇಲೆ ಏನಿಲ್ಲ, ಮಾರ್ಜಿನ್ ಮಾಡ್ರೆ ಅವ್ರು 50 ರೂಪಾಯಿ ಜಾಸ್ತಿ ಕೊಟ್ಟಿದ್ರು ಅಷ್ಟೇ. ಒಂದ್ 2-3 ಕಡೆ ಕೇಳ್ಬಿಟ್ಟು ಆಮೇಲೆ ಪರ್ಚೇಸ್ ಮಾಡಿ ಅಂತ ಅಷ್ಟೇ. ಬೆಸ್ಟ್ ಅದು, ತುಂಬಾ ಚೀಪ್ ಆಗಿ ಸಿಗತ್ತಾಗ. ಈಗ ಆಲ್ರೆಡಿ ನಾವು 20 ರೂಪಾಯಿ ಲಾಸ್ ಅಲ್ಲಿ 20 ಇದೀವಿ. ರೂಪಾಯಿ ಅಷ್ಟೇ. 20 ರೂಪಾಯಿ 2 ಸಾವಿರ ರೂಪಾಯಿ ಏನ್ ಬರ್ದು ಗೊತ್ತಾ? 20 ರೂಪಾಯಿಲಿ 10 ಕಿಲೋಮೀಟರ್ ಹೋಗ್ಬೋದು. ತಿಂತಿದ್ದಾವೆ ಗೈಸ್, ನಾನು ಕೊಡ್ದೇನೇನು. ಹೆಂಗಿದೆ ಟೇಸ್ಟು? ನಾಷ್ಟಕ್ಕೆ ರೈಸ್ ಗೀಸ್ ತಿನ್ನೋ ಅಂದ್ರೆ ಇನ್ನೂ ತಿಂತಿದ್ದಾರೆ. ಅದಕ್ಕೆ ಚೆನ್ನಾಗಿದೆ. ನನಗೊಂದು ಕೊಡು, ನನಗೊಂದು ಪೀಸ್ ಕೊಡು. ಸೇರ್ ಹಿಂಗೆ ಇಲ್ಲ, ಅದನ್ನೇ ಕೆತ್ತಬೇಡ. ಬೇಕಂತ ತಗೊಂತೀನಿ. ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಆ ಭಗವತ್ನ ನೋಡಿದ್ರೆ ಸರು. ಕೊನೆಗೂ ಒಂದ್ ಪೀಸ್ ಕೊಟ್ಟೇ ಇಲ್ಲ ಗುರುಸ್ವಾಮಿಗಳ. ಅಯ್ಯೋ ಸ್ವಾಮಿ ಬೇಡ, ಈ ಹುಡುಗರ ಜೊತೆ ಬರೋದು ಬೇಡ ಹೋಗೋದು ಬೇಡ ಅನ್ಬಿಟ್ಟು ಒಂದು ಬೆಲ್ಟ್ ಇರ್ಲಿಲ್ಲ ಅನ್ಬಿಟ್ಟು ಒಂದು ಫಾರ್ಮಲ್ಸ್ ಬೆಲ್ಟ್ ತಗೋಣ ಅನ್ಬಿಟ್ಟು ಲೆದರ್ ಬೆಲ್ಟ್ ತಗೊಳಕ್ ಬಂದೆ. ವಿಡಿಯೋ ನೋಡಿದ್ರೆ ಆನ್ ಆಗಿದೆ ಮೈಕ್ ಅನ್ಕೊಂಡೆ, ಆನೇ ಆಗಿಲ್ಲ. ಕೊನೆಗೂ ವಾಯ್ಸ್ ಓವರ್ ಕೊಡೋ ಸ್ಥಿತಿ ಬಂದೇ ಬಿಡ್ತು. ಸೊ ಅವ್ನು ಕೊನೆಗೂ 300 ರೂಪಾಯಿ ಹೇಳ್ತಿದ್ದ. ಅಯ್ಯೋ ಗುರು ಅಷ್ಟೇ ಯಾಕೆ ಹೇಳ್ತೆ ಗುರು, ನಾವು ಬಡವರು ಹಂಗೆ ಹಿಂಗೆ ಅನ್ಬಿಟ್ಟು ಹೆಂಗೋ ಒಂದು ಏನು ಹೇಳ್ಕೊಂಡು 180 ರೂಪಾಯಿ ಪೇ ಮಾಡಿ. ಚೆನ್ನಾಗಿತ್ತು ಮಾತ್ರ, ಏನ್ ತೊಂದರೆ ಇರ್ಲಿಲ್ಲ, ಸಕಲಾಗಿತ್ತು. ಇನ್ನ ವಿಡಿಯೋ ಇನ್ನ ಸುಮಾರು ಶಾಪಿಂಗ್ ಆಗಿದೆ. ದಯವಿಟ್ಟು ಅದ್ ನೆಕ್ಸ್ಟ್ ಪಾರ್ಟ್ ಅಲ್ಲಿ ಅಪ್ಲೋಡ್ ಮಾಡ್ತೀನಿ. ಯಾಕಂದ್ರೆ ಇದೇ ಆಲ್ರೆಡಿ ವಿಡಿಯೋ ಅಲ್ಲಿ ಎಂತ ಆಗ್ಬಿಟ್ಟಿದೆ. ದಯವಿಟ್ಟು ಇದೇ ತರ ಅದನ್ನ ನೋಡಿ ಹಾರೈಸಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋ ಆಕ್ಚುಲಿ ತುಂಬಾ ಸಸ್ಪೆನ್ಸ್ ಆಗಿರ್ತದೆ. ಯಾಕಂದ್ರೆ ಫಾರಿನರ್ಸ್ ಎಲ್ಲ
ಮಾತಾಡಿದ್ದಾರೆ. ತುಂಬಾ ಚೆನ್ನಾಗಿದೆ ನೋಡಿ. ಇವಾಗ ಮತ್ತೆ ಮಾತಾಡ್ಬೇಕಂತೆ. ಇವಾಗ ಅಲ್ಲಿ ಬರ್ಬೇಕಾದ್ರೆ ಬೈಕ್ ನ ಪಾರ್ಕ್ ಮಾಡ್ಬಿಟ್ಟು ಬಂದ್ವಿ. 15 ರೂಪಾಯಿ. Yeah, you come here. I'm Nicole. Size 50, Yeah. It's good price what? yeah, good price. You'll say one line. You'll just say ಹುಟ್ಟಿದ್ದಾರೆ ಹುಟ್ಟಿದ್ದಾರೆ ಕನ್ನಡ ನಾಡಲ್ಲಿ ಹುಟ್ಟಬೇಕು. No, that's easy. ಹುಟ್ಟಬೇಕು. ಹುಟ್ಟಬೇಕು. ಮನೆ ಮಕ್ಕಳು ಬೆಳಿಬೇಕು.